ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಎಲ್ಲ ಅಪ್ಡೇಟ್ಸ್ ಅನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಲಾಸ್ಟ್ 2 ಡೇಸ್ ಡೌನ್ ಫಾಲ್ ನ ನಂತರ ಇವತ್ತು ಸೆನ್ಸೆಕ್ಸ್ ಅಲ್ಲಿ 496 ಪಾಯಿಂಟ್ಸ್ ಅಥವಾ 0.70% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಮೇ ಬಿ ಪಾಸಿಟಿವ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಅದೇ ರೀತಿ ಗ್ಯಾಪ್ ಅಪ್ ಓಪನ್ ಆಯ್ತು. ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಓವರ್ ಆಲ್ ಅರೌಂಡ್ 500 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 160 ಪಾಯಿಂಟ್ಸ್ ಅಥವಾ 0.75% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲೂ ಕೂಡ ಸೇಮ್ ಗ್ಯಾಪ್ ಅಪ್ ಓಪನಿಂಗ್, ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಪ್ ಟು ಕ್ಲೋಸಿಂಗ್ ವರೆಗೂ ಕೂಡ. ಸೆಕ್ಟರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಗೇನ್ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಅಲ್ಲೇ ಕಂಡು ಬರ್ತಾ ಇದಾವೆ. ಇನ್ನು FIIs ಎಕ್ಸಿಟ್ ಆಗ್ತಿರ್ಬೋದು ಅನ್ನುವಂತ ನ್ಯೂಸ್ ಗಳಿದಾವೆ, ನೋಡೋಣ. ಹಾಗೆ ಆಟೋದಲ್ಲಿ ಇವತ್ತು ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇವತ್ತು 0.5%. ಹಾಗೆ FMCG 1.23% ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. IT ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೀಡಿಯಾ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಇವತ್ತು ಪ್ರೈವೇಟ್ ಬ್ಯಾಂಕ್ಸ್ ಡೌನ್ ಫಾಲ್ ಇದೆ. ಸೊ ಅದರಲ್ಲಿ ಲೀಡಿಂಗ್ HDFC ಬ್ಯಾಂಕ್ ನಿಮಗೆ ಗೊತ್ತಿದೆ. ರಿಯಾಲಿಟಿ ಸೆಕ್ಟರ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಓವರ್ ಆಲ್ ಕೆಲವು ಸೆಕ್ಟರ್ ನ ಬಿಟ್ರೆ ಉಳಿದಂತೆ ಎಲ್ಲ ಸೆಕ್ಟರ್ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು. ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ, ಯಾಕೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಗ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ, ಇವತ್ತು ಮೋತಿಸನ್ಸ್ ಜ್ಯುವೆಲರ್ಸ್ ಅಲ್ಲಿ ಆಲ್ಮೋಸ್ಟ್ 9% ಡೌನ್ ಫಾಲ್ ಕಂಡು ಬಂದಿದೆ. ನಮ್ಮ ವ್ಯೂವರ್ಸ್ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಡೌನ್ ಫಾಲ್ ಬಂದಿದೆ ಅಂತ. ನಾರ್ಮಲ್ ಪರ್ಫಾರ್ಮೆನ್ಸ್ ಅಷ್ಟೇ. ಯಾಕಂದ್ರೆ ಯಾವುದೇ ಒಂದು ಕಂಪನಿ ಲಿಸ್ಟ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಶಾರ್ಟ್ ಟರ್ಮರ್ಸ್ ಏನಿರ್ತಾರೆ ಅಂತವ್ರು ಒಂದಲ್ಲ ಒಂದ್ ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಬಂದಿರುವಂತ ಲಾಭವನ್ನ ತಕೊಂಡು ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ. ಸೊ ಅದೇ ರೀತಿ ತಮ್ಮ ಶೇರ್ಗಳನ್ನ ಮಾರಿ ಎಕ್ಸಿಟ್ ಆಗಿದ್ದಾರೆ ಅಷ್ಟೇ. ಹಾಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಪ್ರತಿದಿನ ಕೂಡ ಸ್ಟಾಕ್ ಮೇಲೇನೆ ಹೋಗ್ಬೇಕು ಅಂತ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ತುಂಬಾ ಭಯ ಬೀಳ್ತೀರಿ. ಯಾಕಂದ್ರೆ ಮಾರ್ಕೆಟ್ ಹೋಗೋದೇ ಮೇಲೆ ಕೆಳಗೆ ಮೂವ್ ಆಗ್ತಾ, ನೀರು ಯಾವತ್ತು ಫ್ಲಾಟ್ ಆಗಿ ಹರಿಯೋದಿಲ್ಲ. ಹಾಗೆ ಮಾರ್ಕೆಟ್ ಕೂಡ ಕೆಲವು ಸಲ ಫ್ಲಾಟ್ ಆಗಿರುತ್ತೆ, ಕೆಲವು ಸಲ ಅಪ್ ಆಗುತ್ತೆ, ಕೆಲವು ಸಲ ಡೌನ್ ಆಗುತ್ತೆ. ಸೊ ಸ್ಟಾಕ್ ಗಳು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಇಲ್ಲಿ ಯಾವುದೇ ಸ್ಪೆಸಿಫಿಕ್ ರೀಸನ್ ಇಲ್ಲ, ಕಂಪನಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಏನ್ ಬಂದಿಲ್ಲ. ಆ ಅಪ್ಡೇಟ್ಸ್ ಕಾರಣಕ್ಕೆ ಸ್ಟಾಕ್ ಬಿದ್ದಿಲ್ಲ, ನಾರ್ಮಲ್ ಕರೆಕ್ಷನ್ ಅಷ್ಟೇ. ಅಂದ್ರೆ ಇನ್ ಕೇಸ್ ನೀವು ಒಂದ್ ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ಸೊ ಲಿಸ್ಟ್ ಆದ್ಮೇಲೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. IPO ಅಲಾಟ್ ಆದವ್ರು ಆಗ್ಬೋದು, ಅದರ ನಂತರ ಎಂಟರ್ ಆದವ್ರು ಇರ್ಬೋದು. ಸೊ ಅಂತವ್ರು ಮೇ ಬಿ ಬಿಗ್ ಪ್ಲೇಯರ್ಸ್ ಇವತ್ತು ಎಕ್ಸಿಟ್ ಆಗಿರ್ಬೋದು. ಸೊ ಹಾಗಾಗಿ 10% ಡೌನ್ ಫಾಲ್ ಕೂಡ ಕಂಡು ಬಂದಿದೆ. ಇನ್ ಕೇಸ್ ನಿಮ್ಗೆ ಬಂದಿರುವಂತ ಪ್ರಾಫಿಟ್ ಸಾಕು ಅನ್ಸಿದ್ರೆ ನೀವು ಕೂಡ ಮಾರಾಟ ಮಾಡಿ ಎಕ್ಸಿಟ್ ಆಗ್ಬೋದು. ಇಲ್ಲ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋರು ಹೋಲ್ಡ್ ಮಾಡಬಹುದು. ಬಟ್ ಈ ಡೌನ್ ಫಾಲ್ ಗೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಇದು ನಾರ್ಮಲ್ ಕರೆಕ್ಷನ್ ಅಷ್ಟೇ. ಸೊ ಲಿಸ್ಟ್ ಆದ ನಂತರ ಕೂಡ ಈ ರೀತಿ ಡೌನ್ ಫಾಲ್ ಕಂಡು ಬಂದಿತ್ತು. ನೀವು ಇಲ್ಲಿ ನೋಡಬಹುದು, ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 10% ಡೌನ್ ಆಗಿತ್ತು ಆಗ್ಲೂ ಕೂಡ. ಸೊ ಅದರ ನಂತರ ಮೇಲೆ ಕೂಡ ಹೋಗಿದೆ, ಮತ್ತೆ ಇಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿತ್ತು 6% ಡೌನ್. ಇದು ಆಕ್ಚುಲಿ ಪ್ರಾಪರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಾಗೋದಿಲ್ಲ. ಸೊ ಕೆಲವು ಕಡೆ ಡೌನ್, ಕೆಲವು ಕಡೆ ಅಪ್ ನಡೀತಾ ಇರುತ್ತೆ. ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ HDFC ಬ್ಯಾಂಕ್. ಇವತ್ತು ಕೂಡ HDFC ಬ್ಯಾಂಕ್ ಅಲ್ಲಿ ನೋಡಬಹುದು 0.76% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಕಂಟಿನ್ಯೂ ಆಗಿದೆ ಇದರಲ್ಲಿ ಡೌನ್ ಫಾಲ್. ಸೊ ನೋಡೋಣ ಎಲ್ಲಿಂದ ರಿಕವರಿ ಮಾಡುತ್ತೆ ಈ ಸ್ಟಾಕ್ ಅಂತ. ಸೊ ನೆಕ್ಸ್ಟ್ REC ಲಿಮಿಟೆಡ್ ನೋಡಬಹುದು, ಇವತ್ತು ಆಲ್ಮೋಸ್ಟ್ 7% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ರೂಫ್ ಟಾಪ್ ಸೋಲಾರ್ ಬಗ್ಗೆ ಮಿನಿಸ್ಟ್ರಿ ಆಫ್ ರಿನ್ಯೂವಬಲ್ ಎನರ್ಜಿ ಈ ಕಂಪನಿಯನ್ನ ಏಜೆನ್ಸಿಯಾಗಿ ಆಯ್ಕೆ ಮಾಡಿದೆ ಅಂತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆ ನ್ಯೂಸ್ಗೆ ರಿಯಾಕ್ಷನ್, ಇದು ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ನೋದಕ್ಕೆ ರಿಯಾಕ್ಷನ್ ಗೊತ್ತಿಲ್ಲ, ಬಟ್ ನ್ಯೂಸ್ ಕೂಡ ಇತ್ತು, ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ. ಹಾಗೆ ನೆಕ್ಸ್ಟ್ PFC ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ. ಓವರ್ ಆಲ್ PFC ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ಇವತ್ತು ಕಂಪನಿಯ Q3 ರಿಸಲ್ಟ್ ಇದೆ. ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಇವತ್ತು ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಲ್ಲಿ ಕ್ಲೋಸ್ ಆಗಿತ್ತು ನಿನ್ನೆ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತು ಕೂಡ ಇಲ್ಲಿ ವೋಲಟೈಲ್ ಸೆಷನ್ ಕಂಡು ಬಂತು. ಸ್ಟಿಲ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ, ನೋಡೋಣ ನಂಬರ್ಸ್ ಹೇಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಹಿಂದೂಸ್ತಾನ್ ಯೂನಿಲಿವರ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಶೆಡ್ಯೂಲ್ ಆಗಿದೆ. ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ ಇದ್ರದ್ದು ಕೂಡ. ಇವತ್ತು ಹತ್ತತ್ರ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿ ಒಂದು ಅಕ್ವಿಸೇಷನ್ ಕೂಡ ಮಾಡಿದೆ. ಸಸ್ಟೈನಬಲ್ ಎನರ್ಜಿ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಒಂದು ಅಕ್ವಿಸೇಷನ್
ಮಾಡಿದೆ, ಅದರಲ್ಲಿ 27% ಸ್ಟೇಕ್ ಅನ್ನ ತಗೊಂಡಿದೆ. ಸೊ ಮೇ ಬಿ ಆ ಕಾರಣಕ್ಕೆ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿರಬಹುದು. ಸೊ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಕಂಪನಿಯದು ಅಂತ. ನೆಕ್ಸ್ಟ್ ಪಾಲಿಕ್ಯಾಬ್ ಇಂಡಿಯಾ. ಸೊ ಪಾಲಿಕ್ಯಾಬ್ ಇಂಡಿಯಾದಲ್ಲಿ ಇವತ್ತು ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ಸ್ವಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ. ಅಂದ್ರೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿತ್ತು, ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು. ಸೊ ನಿನ್ನೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡ್ತು ರಿಸಲ್ಟ್ ಅನ್ನ ನೋಡಿದ ಮೇಲೂ ಕೂಡ. ಸೊ ಇವತ್ತು ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅಕ್ಷಿತಾ ಕಾಟನ್ ಕಂಪನಿಯ ರಿಸಲ್ಟ್ ಇವತ್ತು ಶೆಡ್ಯೂಲ್ ಆಗಿದೆ. ಇಲ್ಲಿವರೆಗೂ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. 3.5% ಡೌನ್ ಫಾಲ್ ರಿಸಲ್ಟ್ಗೆ ಮುಂಚೆ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಸೊ ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ನೌಕರ್ ಕಾರ್ಪೊರೇಷನ್ ಇವತ್ತು ನೋಡಬಹುದು 3.61% ಡೌನ್ ಫಾಲ್ ಆಗಿದೆ. ನಿನ್ನೆ 6.5% ರ್ಯಾಲಿ ಕಂಡು ಬಂದಿತ್ತು. ಕಾರಣ JSW ಇನ್ಫ್ರಾ ಇದನ್ನ ಅಕ್ವೈರ್ ಮಾಡ್ಕೊಳ್ಬಹುದು ಅನ್ನುವಂತ ನ್ಯೂಸ್ ಬಂದಿತ್ತು. ಅದೇ JSW ಇನ್ಫ್ರಾ ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂತು, ಆ ರೀತಿಯ ಮಾತುಕತೆಗಳು ಯಾವುದು ನಡೀತಿಲ್ಲ ಅಂತ. ಸೊ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ರಿವರ್ಸ್ ಆಗಿ. ನಿನ್ನೆ 6.5%, ಇವತ್ತು 3.5% ಡೌನ್ ಆಗಿದೆ. ಸೊ ಪೂರ್ತಿ ಏನು 6.5% ಕೂಡ ಡೌನ್ ಆಗಲಿಲ್ಲ ಈ ಸ್ಟಾಕ್. ಹಾಗೆ JSW ಇನ್ಫ್ರಾದಲ್ಲಿ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು 1%. ಸೊ ಇವತ್ತು ಕೂಡ ಅದೇ ರೀತಿ 1% ಅಪ್ ಆಗಿದೆ. ನೆಕ್ಸ್ಟ್ ಪೂನಾವಾಲಾ ಫಿನ್ಕಾರ್ಪ್ ನಿನ್ನೆ ಕಂಪನಿ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಚೆನ್ನಾಗಿತ್ತು. ನಿನ್ನೆ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದ್ರಿಂದ ರಿಯಾಕ್ಷನ್ ಕಂಡು ಬಂದಿತ್ತು. ನಿನ್ನೆ ಅರೌಂಡ್ 2.73% ಅಪ್ ಆಗಿತ್ತು. ಇವತ್ತು ಕೂಡ 2.76% ಅಪ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ರಿಸಲ್ಟ್ ಕೂಡ ಚೆನ್ನಾಗಿತ್ತು. ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ. ಹೋಪ್ಸ್ ಇದೆ ಈ ಕಂಪನಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ನೆಕ್ಸ್ಟ್ ಸ್ಟಾಕ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇವತ್ತು 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಕಂಪನಿ ಫಂಡ್ ರೈಸಿಂಗ್ ಗೆ ಸಂಬಂಧಪಟ್ಟ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಕೊಟ್ಟಿದೆ. ಸೊ ಹಿಂದೆ 2 ಅಕ್ವಿಸಿಷನ್ಸ್ ಅನೌನ್ಸ್ ಮಾಡಿತ್ತು. 6,500 ಕೋಟಿ ಮೊತ್ತದ ಅಕ್ವಿಸಿಷನ್ಸ್. ಈ 6,500 ಕೋಟಿಯನ್ನ ಕಂಪನಿ ಫಂಡ್ ರೈಸ್ ಮೂಲಕ ಕಲೆಕ್ಟ್ ಮಾಡ್ತಿದೆ. ಅಂದ್ರೆ ರೈಟ್ ಇಶ್ಯೂ 3,000 ಕೋಟಿ, ಹಾಗೆ ಇನ್ನು 3,500 ಕೋಟಿ ಕಮರ್ಷಿಯಲ್ ಪೇಪರ್ಸ್ ಇಶ್ಯೂ ಮಾಡ್ತಾ ಇದೆ. ಸೊ ಇದ್ರ ಮೂಲಕ 6,500 ಕೋಟಿಯನ್ನ ರೈಸ್ ಮಾಡಿ ತನ್ನ ಅಕ್ವಿಸಿಷನ್ಸ್ ಅನ್ನ ಕಂಪ್ಲೀಟ್ ಮಾಡುವಂತ ನಿರ್ಧಾರವನ್ನ ಕಂಪನಿ ಮಾಡಿದೆ. ಸೊ ಕೆಲವರು ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಫಂಡ್ ರೈಸಿಂಗ್ ಅನೌನ್ಸ್ ಮಾಡಿದ್ರೆ ಕಂಪನಿಗಳಲ್ಲಿ ರ್ಯಾಲಿ ಯಾಕೆ ಬರುತ್ತೆ ಅಂತ. ಇದಕ್ಕೆ ಉತ್ತರ, ಫಂಡ್ ರೈಸಿಂಗ್ ಕಂಪನಿಗಳು ಮಾಡೋದು ಕಂಪನಿಯ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಯೂಶುವಲಿ ಮಾಡೋದು. ಕೆಲವು ಸಲ ಕಂಪನಿಯಲ್ಲಿ ಇರುವಂತಹ ಸಾಲವನ್ನ ತೀರಿಸಲಿಕ್ಕೆ ಫಂಡ್ ರೈಸ್ ಮಾಡ್ತಾರೆ. ಕೆಲವು ಸಲ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಫಂಡ್ ರೈಸ್ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆದ್ರೆ ಅಬ್ವಿಯಸ್ಲಿ ಕಂಪನಿಗೆ ಲಾಭನೇ ಅಲ್ವಾ. ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಲಾಭ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಇರುವಂತಹ ಸಾಲವನ್ನ ತೀರಿಸಿದ್ರೆ ಕಂಪನಿ ಡೆಟ್ ಫ್ರೀ ಆದ್ರೆ ಆಗ್ಲೂ ಕೂಡ ಅದು ಕಂಪನಿಗೆ ಲಾಭವನ್ನ ಹೆಚ್ಚು ಮಾಡುತ್ತೆ. ಅಂದ್ರೆ ಸಾಲ ಇದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ, ಸಾಲ ಇಲ್ಲ ಅಂದ್ರೆ ಆ ಇಂಟ್ರೆಸ್ಟ್ ಪೇಮೆಂಟ್ ಕಂಪನಿಯ ಪ್ರಾಫಿಟ್ ಆಗಿ ಬದಲಾಗುತ್ತೆ. ಯಾಕಂದ್ರೆ ಪ್ರಾಫಿಟ್ ಅಲ್ಲೇ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಪೇ ಮಾಡೋದು. ಸೊ ಹಾಗಾಗಿ ಪೂರ್ಣ ಪ್ರಮಾಣದ ಪ್ರಾಫಿಟ್ ಕಂಪನಿಗೆ ಉಳಿಯುತ್ತೆ, ಶೇರ್ ಹೋಲ್ಡರ್ಸ್ ಗೆ ಲಾಭ ಆಗುತ್ತೆ. ಸೊ ಹಾಗಾಗಿ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಂಡಾಗ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಕೆಲವು ಸಲ ನೆಗೆಟಿವ್ ಮೊಮೆಂಟಮ್ ಕೂಡ ಕ್ರಿಯೇಟ್ ಆಗುತ್ತೆ, ಆಗಲ್ಲ ಅಂತಲ್ಲ. ಅದಕ್ಕೆ ವೇರಿಯಸ್ ಕಾರಣಗಳಿರುತ್ತೆ. ಅದಕ್ಕಾಗಿನೇ ಫಂಡ್ ರೈಸಿಂಗ್ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಕಂಪನಿಗಳು ಅಕ್ವಿಸಿಷನ್ ಅನೌನ್ಸ್ ಮಾಡ್ತವೆ, ಅಂತ ಸಮಯದಲ್ಲಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರುತ್ತೆ. ಅದು ಕೂಡ ಅಷ್ಟೇ, ಅದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಅನ್ರಿಲೇಟೆಡ್ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳಕ್ ಹೋಗೋದು. ಅಂತ ಸಮಯದಲ್ಲೂ ಕೂಡ ಸ್ಟಾಕ್ ಗಳಲ್ಲಿ ರಿವರ್ಸ್ ರಿಯಾಕ್ಷನ್ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇದು ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಫುಡ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೋಗ್ಬಿಟ್ಟು ಟೈರ್ ಕಂಪನಿ ಅಕ್ವಿಸಿಷನ್ ಮಾಡಿದ್ರೆ ಒಂದಕ್ಕೊಂದು ಸಂಬಂಧ ಇರುತ್ತಾ? ಆಸ್ ಎ ಇನ್ವೆಸ್ಟ್ಮೆಂಟ್ ಓಕೆನೋ, ಆದ್ರೆ ಕಂಪನಿಗಳು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಂತಂದ್ರೆ ತನ್ನದೇ ಸೆಗ್ಮೆಂಟ್ ನ ಕಂಪನಿಗಳನ್ನ ಅಕ್ವೈರ್ ಮಾಡಿದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಕನ್ಸ್ಯೂಮರ್ ಮೊನ್ನೆ ತಾನೇ 2 ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ, ಅದು ಕೂಡ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು. ಹಾಗಾಗಿ ಅದು ಲಾಭವನ್ನು ತರುತ್ತೆ. ಜೊತೆಗೆ ರಿಲೇಟೆಡ್ ಬಿಸ್ನೆಸ್ ಕಂಪನಿಗೆ ಈಗಾಗಲೇ ಸೆಗ್ಮೆಂಟ್ ಅಲ್ಲಿ ಅನುಭವ ಇದೆ. ಸೊ ಆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಅಂತ ಸಮಯದಲ್ಲಿ ಅನ್ರಿಲೇಟೆಡ್ ಬಿಸ್ನೆಸ್ ಅನ್ನ ಅಕ್ವಿಸಿಷನ್ ಮಾಡಿದಾಗ ಡೌನ್ ಫಾಲ್ ಗಳು ಕೂಡ ಕಂಡು ಬರುತ್ತೆ. ಸೊ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ತಗೊಂಡೆ ಅಷ್ಟೇ, ಇವ್ರೇನ್ ಮಾಡಿಲ್ಲ. ಇವ್ರು ಮಾಡಿರೋದು ತನ್ನದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ 2 ಕಂಪನಿಗಳು ಅಕ್ವೈರ್ ಮಾಡ್ಕೊಳ್ಳೋ ಡಿಸಿಷನ್ ತಗೊಂಡಿದ್ದಾರೆ. ನಾನು ಉದಾಹರಣೆಗೆ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಸಿ ಇನ್ಫೋಸಿಸ್ಟಮ್ಸ್ ಅಥವಾ ಮ್ಯಾಪ್ ಮೈ ಇಂಡಿಯಾ, ಇವತ್ತು 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಾರಣ ಕಂಪನಿಗೆ 400 ಕೋಟಿ ಆರ್ಡರ್ ಸಿಕ್ಕಿದೆ. ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ, ತುಂಬಾ ದಿನದ ಹಿಸ್ಟ್ರಿ ಇಲ್ಲ. ನೀವು ಇಲ್ಲಿ ನೋಡಬಹುದು 2021ರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು. 23ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಸುಪ್ರೀಂ ಇಂಡಸ್ಟ್ರೀಸ್ ಸ್ಟಾಕ್ ಅಲ್ಲಿ ಇವತ್ತು 4% ರ್ಯಾಲಿ ಕಂಡು ಬಂದಿದೆ. ಕಾರಣ ಕಂಪನಿಯ ರಿಸಲ್ಟ್. ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಯ್ತು. ರಿಸಲ್ಟ್ ಚೆನ್ನಾಗಿದೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. QoQ ಆಗ್ಬೋದು, YoY ಆಗ್ಬೋದು, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, 2 ಕಡೆ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಹಾಗಾಗಿ ಆ ನಂಬರ್ಸ್ ಗೆ ಮಾರ್ಕೆಟ್ ಕೂಡ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಈ ಕಂಪನಿ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 52,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು, 73% ಇದೆ. 5 ಇಯರ್ಸ್ ಅಲ್ಲಿ 300%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಸೊ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ. ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಅಲ್ಟ್ರಾಟೆಕ್ ಸಿಮೆಂಟ್, ಈ ಕಂಪನಿಯಲ್ಲಿ ಇವತ್ತು 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೂ ಕೂಡ ಕಾರಣ ಕಂಪನಿಯ ರಿಸಲ್ಟ್. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಇಲ್ಲೂ ಕೂಡ ಚೆನ್ನಾಗಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಅದಕ್ಕೆ ಕಾರಣ ಕಂಪನಿ ರಿಸಲ್ಟ್ ಅಂತಾನೆ ಹೇಳ್ಬೋದು. ಸೊ ನೋಡಬಹುದು ಅಲ್ಟ್ರಾಟೆಕ್ Q3
ಪ್ರಾಫಿಟ್ ಬೀಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಹೆಲ್ಪ್ಡ್ ಬೈ ಚೀಪರ್ ಇನ್ಪುಟ್ಸ್ ಅಂಡ್ ಸ್ಟ್ರಾಂಗ್ ಡಿಮಾಂಡ್. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ಕನ್ಸ್ಟ್ರಕ್ಷನ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಇನ್ಫ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ದೊಡ್ಡ ದೊಡ್ಡ ಕ್ಯಾಪೆಕ್ಸ್ ಗಳಿದಾವೆ. ಸೊ ಇಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಸಿಮೆಂಟ್ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಸೊ ಡಿಮಾಂಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದರ ಇಂಪ್ಯಾಕ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ ಮೇಲೆ ಬಿದ್ದಿದೆ. ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಬಿಸ್ನೆಸ್ ವೈಸ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಳ್ಳೆ ಕಂಪನಿ ಇದು ಕೂಡ 2.91 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 ಇಯರ್ ಅಲ್ಲಿ ನೋಡಬಹುದು 40% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 187% ಪಾಸಿಟಿವ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಒಂದು ಬ್ಲೂ ಚಿಪ್ ಕಂಪನಿ 5 ಇಯರ್ಸ್ ಅಲ್ಲಿ 187 ಅಂತಂದ್ರೆ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ಫ್ರಾ ಹಾಗೂ ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಷ್ಟು ಈ ಕಂಪನಿಗೆ ಬೆನಿಫಿಟ್ ಇದ್ದೇ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅತುಲ್ ಲಿಮಿಟೆಡ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಕಂಪನಿಯ ರಿಸಲ್ಟ್ ಇತ್ತು, ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅಲ್ಲಿ ಅಂತ ಗ್ರೇಟ್ ಪಾಸಿಟಿವ್ಸ್ ಏನಿಲ್ಲ. ಆಸ್ ಯೂಶುವಲ್ ಎಲ್ಲ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ತರನೇ ಇದು ಕೂಡ ಇದೆ. ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲ ಅಂತ ನೆಗೆಟಿವ್ ರಿಯಾಕ್ಷನ್ ಏನು ಕಂಡು ಬಂದಿಲ್ಲ. ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಲಿಮಿಟೆಡ್ ಇವತ್ತು ನೋಡಬಹುದು 2.75% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕೂಡ ಕಾರಣ ಕಂಪನಿಯ ರಿಸಲ್ಟ್. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಯ್ತು ನೋಡಬಹುದು. 12:30 ಸುಮಾರಿಗೆ ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ. ಸೊ 54 ರೂಪಾಯಿ ಇದೆ ಅಂತ ಜಂಪ್ ಆಗಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ. 47,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 65%. 5 ಇಯರ್ಸ್ ಅಲ್ಲಿ ಬರೀ 65%. ಸೊ ಈ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಜಂಪ್ ಆದ್ರೆ ನೀವು ಅರ್ಧ ವಿಷಯ ತಿಳ್ಕೊಂಡು ಜಂಪ್ ಆದಂಗ ಆಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಕಂಪನಿ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಡಿಸಿಷನ್ ತಗೊಳ್ಳಿ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯಲ್ಲಿ ಅಂತ. ಸೊ ಜಸ್ಟ್ ಪ್ರೈಸ್ ನೋಡಿ ಡಿಸಿಷನ್ ತಗೊಂಡ್ರೆ ಅಥವಾ ಕಂಪನಿಯ ಕರೆಂಟ್ ಕ್ವಾರ್ಟರ್ ನಂಬರ್ ಅನ್ನ ನೋಡಿ ಡಿಸಿಷನ್ ತಗೊಂಡ್ರೆ ಸೊ ಈ ರೀತಿ ಇರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿನೇ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಸೊ ಕರೆಂಟ್ ಕ್ವಾರ್ಟರ್ ನಂಬರ್ಸ್ ಚೆನ್ನಾಗಿದೆ. NPA ಕೂಡ ಡೌನ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಕಂಪನಿನ ಸ್ಟಡಿ ಮಾಡಬಹುದು. ಬಟ್ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಮುಂದುವರಿರಿ. ಹಾಗೆ ನೆಕ್ಸ್ಟ್ ಅವಾಂಟೆಲ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಶೆಡ್ಯೂಲ್ ಆಗಿತ್ತು. ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದ ನಂತರ ಕೂಡ 2.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಂದ್ರೆ ಕಂಪನಿಯ ನಂಬರ್ಸ್ಗೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು. ಸೊ ರಿಸಲ್ಟ್ ಚೆನ್ನಾಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸರಿಗಳಿರಿ, ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.